ಆ್ಯಂಡ್ ಅಕ್ಷತಾ, ನಾನು ಇದು ಕೇಳಲೇಬೇಕು. ಯಾಕಂತಂದರೆ ಈಗ ಚಿಕ್ಕ ಚಿಕ್ಕ ಮಕ್ಳಿಗೂ ವೈಟ್ ಹೇರ್ಸ್ ಅನ್ನೋದು ಒಂದು ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಚಿಕ್ಕ ಮಕ್ಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಈಗ ವೈಟ್ ಹೇರ್ಸ್ ಎಲ್ಲಿ ನೋಡಿದ್ರು ಹುಡುಗ ಹುಡುಗಿ ಅನ್ನೋ ಒಂದು ಜೆಂಡರ್ ಇದು ಕೂಡ ಇಲ್ಲ, ಎಲ್ರಿಗೂ ಬರ್ತಾಯಿದೆ. ಯಾಕೆ ಅಷ್ಟೊಂದು ಸ್ಟ್ರೆಸ್ ಚಿಕ್ಕ ಮಕ್ಕಳಲ್ಲೂ ಇರುತ್ತಾ ಅಂತ? ಚಿಕ್ಕ ಮಕ್ಕಳಲ್ಲಿ ನಾವು ಬಾಲನೆರೆ ಅಂತ ಹೇಳ್ತೀವಿ. ಅದು ಪ್ರಿಮ್ಯಾಚ್ಯೂರ್ ಗ್ರೇಯಿಂಗ್ ಇರ್ಬೋದು. ಬೇಸಿಕ್ಲಿ ಇಟ್ ಇಸ್ ಬಿಕಾಸ್ ಆಫ್ ಜೆನೆಟಿಕ್ಸ್. ಅಥವಾ ತಾಯಿ ಗರ್ಭವತಿ ಆದಾಗ ಆ ಟೈಮಲ್ಲಿ ಕೆಲವೊಂದು ಡೆಫಿಷಿಯನ್ಸಿಯಿಂದ ಮಗು ಗ್ರೇ ಹೇರ್ನ ಕಾಣುತ್ತೆ. ಇದಕ್ಕೆ ಬೇಸಿಕ್ಲಿ ವೈಟಮಿನ್ ಡೆಫಿಷಿಯನ್ಸಿ ಆ್ಯಂಡ್ ಜೆನೆಟಿಕ್ ಫ್ಯಾಕ್ಟರ್ಸ್, DNA ಫ್ಯಾಕ್ಟರ್ಸೇ ಇಸ್ ಮೋರ್ ಇನ್ ಅ ಚೈಲ್ಡ್. ಅವರು ಆದಷ್ಟು ವೈಟಮಿನ್ B12 ರಿಚ್ ಫುಡ್ ಆಗಿರ್ಬೋದು ಅಥವಾ ವಿಟಮಿನ್ C ಇರ್ಬೋದು, ಅದನ್ನು ಸ್ವಲ್ಪ ಹೆಚ್ಚಾಗಿ ತಗೊತಾ ಇರಬೇಕು. ಬಟ್ ಚಿಕ್ಕ ಮಕ್ಕಳಲ್ಲೇ ಕಾಣುವ ಬಾಲನೆರೆ ಅಷ್ಟು ಈಸಿಯಾಗಿ ಹೋಗೋದು ಇಲ್ಲ. ಅದನ್ನು ನಾವು ತಡೆಗಟ್ಟೋದು ಕಷ್ಟ. ತಾಯಿ ಗರ್ಭವತಿ ಇದ್ದಾಗಲೇ ಒಂದು ಸಂಪೂರ್ಣವಾದ ನ್ಯೂಟ್ರಿಷಿಯಸ್ ಫುಡ್ನ ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ ಅವ್ರ DNA ಅಲ್ಲಿ ಇದ್ದಿದ್ದರೆ ಇಟ್ ಈಸ್ ಅನ್ಅವಾಯ್ಡಬಲ್ ಮೋಸ್ಟ್ ಆಫ್ ದ ಟೈಮ್. ಇನ್ನು ಟೀನೇಜರ್ಸ್ ಇರ್ಬೋದು ಅಥವಾ ಅರ್ಲಿ 20s ಅರ್ಲಿ 30s ಅಲ್ಲಿ ಬರೋ ಗ್ರೇ ಹೇರ್ ಇಸ್ ಯೂಶಲಿ ಬಿಕಾಸ್ ಆಫ್ ಹೇರ್ ಅಬ್ಯೂಸಿಂಗ್ ಪ್ರಾಡಕ್ಟ್ಸ್. ಇಟ್ ಈಸ್ ಬಿಕಾಸ್ ಆಫ್ ಯುವರ್ ಹೇರ್ ಕಲರಿಂಗ್, ಬಿಕಾಸ್ ಆಫ್ ಯುವರ್ ಓವರ್ ಹೇರ್ ಕಾಸ್ಮೆಟಿಕ್ ಜೆಲ್ಸ್ ಇರ್ಬೋದು, ಹೇರ್ ಸ್ಟ್ರೈಟ್ನಿಂಗ್ ಇರ್ಬೋದು, ಹೇರ್ ಸ್ಮೂತ್ನಿಂಗ್ ಇರ್ಬೋದು, ಸೀರಮ್ಸ್ ಇರ್ಬೋದು. ಅದರಿಂದ ಹೇರ್ಗೆ ಡ್ಯಾಮೇಜ್ ಆಗೋದು ಜಾಸ್ತಿ. ಸೊ ಹಾಗಾಗಿ ಗ್ರೇಯಿಂಗ್ ಕಾಣ್ತೀವಿ. ಜೊತೆಗೆ ಅಗೇನ್ ವೈಟಮಿನ್ ಡೆಫಿಷಿಯನ್ಸಿ, ಸ್ಪೆಷಲಿ ವಿಟಮಿನ್ C, ವೈಟಮಿನ್ B12 ಆ್ಯಂಡ್ ವೈಟಮಿನ್ D3 ಕಡಿಮೆ ಇದ್ದಾಗ ಅರ್ಲಿ ಗ್ರೇಯಿಂಗ್ ಆಗುತ್ತೆ. ಸೊ ಆ ಒಂದು ಸಪ್ಲಿಮೆಂಟ್ನ ಅಟ್ಲೀಸ್ಟ್ 6 months to 1 year ಒಂದು ಬ್ಲಡ್ ಟೆಸ್ಟ್ ಮಾಡೋದು ಸೂಕ್ತ. ಅದರಲ್ಲಿ ಯಾವುದಾದ್ರೂ ವೈಟಮಿನ್ಸ್ ಕಡಿಮೆ ಇದೆ ಡಾಕ್ಟ್ರ್ ಹತ್ರ ಹೋಗಿ ಕರೆಕ್ಟಾದ ಮೆಡಿಕೇಷನ್ ತಗೊಳ್ಳೋದ್ರಿಂದ ಇದನ್ನು ತಡೆಗಟ್ಬೋದು. ಆ್ಯಂಡ್ ಎಕ್ಸೆಸಿವ್ ಆಗಿ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು, ಹೀಟ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು, ಸೀರಮ್ಸ್ ಇರ್ಬೋದು, ಜೆಲ್ ಇರ್ಬೋದು, ಇದು ಎಲ್ಲವೂ ಕೂಡ ಅರ್ಲಿ ಗ್ರೇಯಿಂಗ್ಗೆ ಕಾರಣವಾಗಿರುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.